ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗೃಹ ಜೊತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವವರು, ಸಂಘಟಕರಾಗಿರುವವರು ಆದಂಥ ಸಂಧ್ಯಾ ರಮೇಶ್ ಮಲ್ಪೆ ಇವರು ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ. ಸಂಧ್ಯಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ತೆ. ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಬಾಲ್ಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಿ. ನಾನು ಹುಟ್ಟಿ ಬೆಳೆದದ್ದು ಅಮೋಸೆಬೈಲು ಮಚ್ಚಟ್ಟು ಗ್ರಾಮ. ನಿಮಗೆ ತಿಳಿದಿರ್ಬೋದು, ನಕ್ಸಲೇಟ್ ಏರಿಯಾ ಆಗಿತ್ತು. ಆ ಏರಿಯಾದಲ್ಲಿ ಹುಟ್ಟಿ ಬೆಳೆದೆ. 7ನೇ ತರಗತಿವರೆಗೆ ನಾನು ಮಚ್ಚಟ್ಟು ಶಾಲೆಯಲ್ಲಿ ಕಲಿತೆ. ಅಲ್ಲಿಂದ ವಿದ್ಯಾಭ್ಯಾಸವನ್ನು 10ನೇ ತರಗತಿ ನಂದು ವಿದ್ಯಾಭ್ಯಾಸ ಹೈಸ್ಕೂಲ್, ಅಮೋಸೆಬೈಲ್ ಹೈಸ್ಕೂಲಲ್ಲಿ ಕಲಿತೆ. ಹಾಗೆ ನಮಗೆ ಅದರಲ್ಲೂ ಹೇಳ್ಕೊಳ್ಳಿಕ್ಕೊಂದು ಸಂತೋಷ ಅಂದರೆ, ನಾವು ಕಲಿತಾ ಇರುವಾಗ ಅಲ್ಲಿ ಖಾಲಿ 4ನೇ ಕ್ಲಾಸ್ ಇತ್ತು. ಅದ್ರ ನಂತರ ನಾವು 5ನೇ ಕ್ಲಾಸಿಗೆ ಹೋಗುವ ಆ ಶಾಲೆಯಲ್ಲಿ 5ನೇ ಕ್ಲಾಸ್, ಹಾಗೆ 6ನೇ ಕ್ಲಾಸ್ 7ನೇ ಕ್ಲಾಸ್ ಆ ಶಾಲೆಯಲ್ಲಿ ಆಯಿತು. ನಮ್ಮ ಒಬ್ಬರು ಗುರುಗಳಿದ್ದರು, ನಮ್ಮ ಬಗ್ಗೆ ಆ ಊರನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿಕೊಂಡು ತುಂಬ ಹೋರಾಟ ಕೊಟ್ಟಿದ್ರು. ಅವರೀಗ ಇಲ್ಲ. ಹಾಗೆ ಮತ್ತು ಹೆಚ್ಚಿನ ವಿದ್ಯಾಭ್ಯಾಸದ ಬಗ್ಗೆ ನನಗೆ ಆಸಕ್ತಿ ಇರಲಿಲ್ಲ. ನನಗೆ ಸಮಾಜ ಸೇವೆ, ಹಾಗೆ ನಾವು ಕೃಷಿ ಕುಟುಂಬದವರು. ನನ್ನ ತಂದೆ ತಾಯಿ ಕೃಷಿಕರಾಗಿದ್ದರು. ಹಾಗೆ ಕೃಷಿ ಮೇಲೆ ಸ್ವಲ್ಪ ಆದ್ಯತೆ ಇತ್ತು. ತಂದೆ ಕೆ ವಿನೋದ್ ಬಾಳಿಗ ಅಂತ ಹೇಳಿ, ತಾಯಿ ಲಕ್ಷ್ಮೀ ಬಾಳಿಗ ಅಂತ ಹೇಳಿ, ಹಾಗೆ ನನ್ನ ತಮ್ಮ ವಿಕ್ರಮ್ ಬಾಳಿಗ ಅಂತ ಹೇಳಿ, ನಾವಿಬ್ಬರು ಮಕ್ಕಳು ನನ್ನ ತಂದೆ ತಾಯಿಗೆ. ಹಾಗೆ ನನ್ನ ತಂದೆ ತಾಯಿ ಉಡುಪಿಯವರು ಮೂಲತಃ. ಅವರ ಅಮೋಸೆಬೈಲ್ನಲ್ಲಿ ಕೃಷಿ ಭೂಮಿಯನ್ನು ಪರ್ಚೇಸ್ ಮಾಡಿ ಅಲ್ಲಿ ಕೃಷಿ ಮಾಡಿಕೊಂಡು ನಾವಿದ್ದದ್ದು. ಬಾಲ್ಯದಲ್ಲಿ ನಿಮಗೆ ಯಾವುದೆಲ್ಲ ವಿಷಯಗಳ ಬಗ್ಗೆ ಆಸಕ್ತಿ ಇತ್ತು? ನನಗೆ ಅಂತ ಹೇಳಿದ್ರೆ, ನಾವು ಹುಟ್ಟಿ ಬೆಳೆದದ್ದು ಹಳ್ಳಿ ಆದ ಕಾರಣ ಯಾವುದೇ ನಮಗೆ ಒಂದು ಸಮಾಜದ ಅರಿವಿರಲಿಲ್ಲ. ನನ್ನ ವೈಯಕ್ತಿಕ ಹೇಳೋದಾದರೆ, ನಮಗೆ ಖಾಲಿ ಗೊತ್ತಿದ್ದದ್ದು ನಮ್ಮ ಹಳ್ಳಿಯಲ್ಲಿ ತುಂಬ ಬಡ ಜನರು ಇದು ಜಾಸ್ತಿ ಇದ್ರು, ಕೂಲಿ ಕಾರ್ಮಿಕರಿದ್ರು. ಆಗೋದ್ರಿಂದ ನನಗೆ ಸಣ್ಣ ಒಂದು ಮನಸ್ಸಲ್ಲಿ ಆಸೆ ಇತ್ತು, ನಾನು ದೊಡ್ಡವಳಾದ ನಂತರ ನನ್ನ ಊರಿಗೆ ಏನಾದರೂ ಮಾಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ನಾನು ಕಲೀಲಿಲ್ಲ, ಆದರೆ ಬೇರೆಯವರು ಕಲಿಯೋವರಿಗೆ ಸಹಕಾರ ಕೊಡಬೇಕು. ಮತ್ತು ಹಿಂದೆ, ಈಗ ಮದುವೆ ಅಂದ್ರೇನು ಕಷ್ಟ ಇಲ್ಲ, ಆವಾಗ ಒಂದು ಹೆಣ್ಣು ಮಕ್ಕಳಿಗೆ ಮದುವೆ ಅಂದರೆ ತುಂಬ ಕಷ್ಟ ಆಯಿತು. ಅವರಿಗೇನಾದರೂ ನನ್ನಿಂದ ಸಹಾಯ ಮಾಡಬೇಕು, ವಿದ್ಯೆಗೂ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ತುಂಬ ಆ ಸಂದರ್ಭದಲ್ಲಿ ನಾನೊಂದು 9ನೇ ಕ್ಲಾಸಿಗೆ ಹೋಗುವಾಗನೇ ನನ್ನ ಮನಸ್ಸಲ್ಲಿ ಸೇವೆ ಮಾಡಬೇಕಂತಲೇ ಇತ್ತು. ಆದರೆ ನನಗೆ ಸೇವೆ ಮಾಡಬೇಕಂದ್ರೆ ಹೇಗೆ ಅನ್ನುವ ಅರಿವು ನನಗಿರಲಿಲ್ಲ. ಯಾಕಂತ ಹೇಳಿದರೆ, ನಮ್ಮದು ನಾನು ಹೇಳಿದಲ್ಲ ಪುನಃ ಹಳ್ಳಿ ನಮ್ಮದು. ಆ ಭಾಗ ಅಲ್ಲಿ ಏನೇ ನಮಗೆ ಒಂದು ಏನು ಹೇಳ್ತೀರಿ ನೀವು ಹೇಳುವಾಗ, ಸಹಕಾರಗಳು ಕಡಿಮೆ. ಈಗ ಈ ಪೇಟೆ ಭಾಗದಲ್ಲಿ, ನಗರ ಪ್ರದೇಶದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹಂಗೆ ಏನಾದರೂ ಮಾಡಬೇಕು ಅಂದರೆ ಯಾವುದೇ ಒಂದು ಉದ್ಯೋಗ ಇರ್ತದೆ, ಹಾಗೇನಾದರೂ ಇರ್ತದೆ. ನಮ್ಮ ಹಳ್ಳಿ ಭಾಗದಲ್ಲಿ ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ನಾವು ಒಂದೇ ಕೂಲಿ ಕಾರ್ಮಿಕರಾಗಿ ಹೋಗಬೇಕು, ಅಥವಾ ನಾವಲ್ಲಿ ಒಂದು 90ನೇ ಇಸ್ವಿಯಲ್ಲಿ ಅಂತ ಕೊಡಗಿಯವರು ಒಂದು ಗೇರು ಬೀಜ ಕಾರ್ಖಾನೆ ಮಾಡಿದರು. ಹಾಗೆ ಅಲ್ಲಿ ಕೆಲಸಕ್ಕೆ ಹೋಗಬೇಕು ಬಿಟ್ಟರೆ ಬೇರೆ ಯಾವುದೇ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಉದ್ಯೋಗದ ಅವಕಾಶ ಇರಲಿಲ್ಲ. ತುಂಬ ಹಳ್ಳಿ ಇತ್ತು. ಈಗ ಕಲೀಲಿಕ್ಕೆ ಉಡುಪಿಗೆ ಬರ್ತಾ ಇದ್ದಾರೆ, ಬೇರೆ ಬೇರೆ ಬೆಂಗಳೂರು ಆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಹೆಣ್ಣು ಮಕ್ಕಳು. ನಿಮ್ಮ ಮದುವೆ ಯಾವ ವಯಸ್ಸಿನಲ್ಲಿ? ನನಗೆ 23ನೇ ವಯಸ್ಸಿನಲ್ಲಿ ಮದುವೆ ಆಯಿತು. ಮದುವೆ ಆಗಿ ಒಂದು ಮಗು ಆಯಿತು. ನನ್ನ ಮಗ ಸಾತ್ವಿಕ್ ಅಂತ, ಅವನು ಸಹ ಈಗ ಕೃಷಿ ಮಾಡ್ತಾ ಇದ್ದಾನೆ, ಅಮೋಸೆಬೈಲಲ್ಲಿ ಮಾಡ್ತಿದ್ದಾನೆ. ಹಾಗೆ ಇತ್ತೀಚೆಗೆ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾನೆ. ಹಾಗೆ ಮದುವೆ ಆದ ನಂತರ ನಾನು ಸಮಾಜ ಸೇವೆಗೆ ಪೂರ್ತಿ ಇಳಿಲಿಕ್ಕೆ ನನ್ನ ಜೀವನದಲ್ಲೊಂದು ಘಟನೆ ಆಯಿತು. ಆಗ ಘಟನೆ ಆದಾಗ ನಾನು ಸಮಾಜದಲ್ಲಿ ನೋಡುವ ಇದರ ಪ್ರಕಾರ, ಹೆಣ್ಣು ಮಕ್ಕಳು ನೊಂದ್ರೆ, ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ಈಗ ಯಾವ ಹೆಣ್ಣು ಮಕ್ಕಳು ನೊಂದ್ರು ಅವರಿಗೆ ಸಮಾಜ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಕೊಡ್ತದೆ. ಹಾಗೆ ಯಾರು ಸಹ, ಈಗ ಒಂದು ಮನೇಲಿ ಒಂದು ಹೆಣ್ಣು ಮಗುವಿಗೆ ಕಷ್ಟ ಅಂತ ಹೇಳಿದರೆ ಅವರ ಕುಟುಂಬದವರು ಸಹ ಸಹಕಾರ ನೀಡ್ತಾರೆ. ಆ ಸಂದರ್ಭದಲ್ಲಿ ನನಗೆ ಹಾಗಿರಲಿಲ್ಲ. ನಾನು ಕಂಡುಕೊಂಡ ಪ್ರಕಾರ, ಒಂದು ಹೆಣ್ಣು ಮಗು ಏನಾದರೂ ಆದರೆ ಅವಳನ್ನು ದೂರ ಇಡ್ತಾರೆ ಬಿಟ್ಟರೆ ಯಾರು ಸಹಕಾರ ಕೊಡುವವರಿಲ್ಲ. ಹಾಗಾಗಿ ಅದು ನೊಂದಾಗ ನಾನು ತುಂಬ ಇದಾಯಿತು. ಆ ಟೈಮಲ್ಲಿ ನಾನು ಎಣಿಸಿದ್ದೆ, ನಾನೇನಾದರೂ ಸಾಧಿಸಬೇಕು, ನನ್ನ ಹಾಗೆ ಹೆಣ್ಣು ಮಕ್ಕಳು ನೊಂದವರಿಗೆ ನಾನೊಂದು ಆಸರೆ ಆಗಬೇಕು, ಹಾಗೆಯೇ ಸಮಾಜದ ಕೆಲಸ ನಾನು ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ನನಗೆ ಒಬ್ಬರು ಹೆಲ್ಪ್ ಮಾಡಿದ್ರು. ನಾನು ಆ ಒಂದು ಗುರಿಯನ್ನು ಇಟ್ಕೊಂಡು ಟೈಲರಿಂಗ್, ನನಗೆ ಅಲ್ಲಿ ತನಕ ಉದ್ಯೋಗ ಅಂತ ಇರಲಿಲ್ಲ, ಟೈಲರಿಂಗನ್ನು ಆಯ್ಕೆ ಮಾಡಿಕೊಂಡೆ. ಯಾಕಂತ ಹೇಳಿದರೆ, ಇನ್ವೆಸ್ಟ್ಮೆಂಟ್ ಇಲ್ಲದ ಉದ್ಯೋಗ ಅಂದರೆ ಟೈಲರಿಂಗ್. ನೀವು ಬೇರೆ ಯಾವುದೇ ಉದ್ಯೋಗ ಮಾಡಿದ್ರು ಇನ್ವೆಸ್ಟ್ಮೆಂಟ್ ಉಂಟು. ಹಾಗೆ ಜ್ಯೇಷ್ಠ ಫ್ಯಾಷನಲ್ಲಿ ನಾನೊಂದು 6 ತಿಂಗಳು ಹೆಲ್ಪರ್ ಆಗಿ ಕೆಲಸ ಮಾಡಿದೆ. ಅಂದರೆ ಟೈಲರಿಂಗ್ ಕಲಿಬೇಕು ಅಂತ 6-7 ತಿಂಗಳು ಹೆಲ್ಪರ್ ಆಗಿ ಕೆಲಸ ಮಾಡಿದೆ. ಅಲ್ಲಿಂದ ನೇರ ಬಂದು ನಾನೊಂದು ಪೂಜಾ ಲೇಡೀಸ್ ಟೈಲರ್ ಅಂತ ನಂದು ಕುಂಜಿಬೆಟ್ಟಲ್ಲಿ ಓಪನಿಂಗ್ ಮಾಡಿದೆ. ಅಲ್ಲಿ ಮಾಡುವಾಗ ನನಗೆ ಸಂಗಮ್ ಗಣಪತಿ ಪ್ರಭು ಅಂತಿದ್ರು, ಅವರು ಸಹಕಾರ ಮಾಡಿದರು. ಆ ಅಂಗಡಿ ಹಾಕ್ಲಿಕ್ಕೂ ಅವರೇ ಪೂರ್ತಿ ಸಹಕಾರ ಕೊಟ್ಟು
ಎರಡನೇದಾಗಿ ಅವ್ರು ನನ್ನನ್ನು ಫಸ್ಟಾಗಿ ಸಾಮಾಜಿಕ ಕ್ಷೇತ್ರ ಅಂದರೆ ನಾನು ಕಡಿಯಾಳಿ ಗಣೇಶೋತ್ಸವದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡದ್ದು. ಕಡಿಯಾಳಿ ಗಣೇಶೋತ್ಸವದಲ್ಲಿ ಸಮಾಜಕ್ಕಾಗಿ ತೊಡಗಿಸಿಕೊಂಡೆ, ಹಾಗೆ ಹಿಂದೂ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡೆ. ಹಾಗೆ ಕೆಲಸ ಮಾಡ್ತಾ ಇರುವಾಗ ಅವರು ನನಗೆ ನಮ್ಮ ಪೇಜಾವರ ಹಿರಿಯ ಶ್ರೀಗಳದ್ದು ಅವಕಾಶ ವಂಚಿತ ಮಕ್ಕಳ ಶಾಲೆ ಇದೆ, ವಸತಿ ಇದೆ, ಮುಚ್ಚಿಲ್ಕೋಡಲ್ಲಿದೆ. ಅಲ್ಲಿ ನನ್ನನ್ನು ಕರ್ಕೊಂಡೋಗಿ ನೀನು ಸೇವೆ ಮಾಡ್ತೀಯಲ್ಲ, ನಿನ್ನ ಒಂದು ಸೇವೆಯನ್ನು ಇಲ್ಲಿ ಸಹ ಮಾಡು ಅಂತ ಹೇಳಿದ್ರು. ಅಲ್ಲಿಂದ ನಾನು ಸಮಾಜಕ್ಕೆ ಧುಮುಕಿದ್ದು. ಪ್ರಥಮ ಹೆಜ್ಜೆ ನಂದು ಗಣೇಶೋತ್ಸವ, ಪೇಜಾವರ ಸ್ವಾಮಿಯವರದ್ದು ಬಾಲನಿಕೇತನ ಕುಕ್ಕಿಕಟ್ಟೆ. ಅಲ್ಲಿಂದ ನಾನು ಸಮಾಜದಲ್ಲಿ ಕೆಲಸ ಮಾಡ್ಲಿಕ್ಕೆ ತೊಡಗಿಸಿಕೊಂಡೆ. ಹಾಗೆ ತೊಡಗಿಸಿಕೊಂಡ ನಂತರ ನನಗೆ ಎಲ್ಲರೂ ಸಹ ಸಹಕಾರ ಕೊಟ್ಟರೆ, ಯಾಕಂದ್ರೆ ನಾನು ಎದುರಿಸಿದೆ. ಅಲ್ಲಿ ತನಕ ಎಲ್ಲರೂ ನನ್ನನ್ನು ಯಾರು ಸಂಧ್ಯಾ ಅಂತ ಮನೆ ಬಂದರೆ ಮಾತಾಡ್ಲಿಕ್ಕೆ ಆಲೋಚನೆ ಮಾಡ್ತಿದ್ರು. ಅಲ್ಲಿ ನಂತರ ನನ್ನನ್ನು ಅವರು ಒಳ್ಳೆ ರೀತಿಯಲ್ಲಿ ನನಗೆ ಸಹಕಾರ ಕೊಟ್ಟಿದ್ದಾರೆ ಸಮಾಜ. ಹಾಗೆ ಇನ್ನೊಂದೇನಂತ ಹೇಳಿದ್ರೆ, ಆವಾಗ ವಿಧವಾ ವೇತನ, ನಿಮ್ಮ ಸಂಧ್ಯಾ ಸುರಕ್ಷಾ ಅದೆಲ್ಲ ಯಡಿಯೂರಪ್ಪನವರ ಕಾಲದಲ್ಲಿ ಆಯಿತು. ಆ ಸಂದರ್ಭದಲ್ಲಿ ನಾನು ಮನೆ ಮನೆಗೆ ನನ್ನಿಂದ ಆದಷ್ಟು ಸಹಕಾರ ಕೊಟ್ಟು ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ತಾಲೂಕು ಆಫೀಸಿಗೆ ಹೋದಾಗ ಅಲ್ಲಿ ಒಬ್ಬರು ತಹಸೀಲ್ದಾರ್ ಇದ್ರು. ಅವ್ರು ಹೇಳಿದ್ರು, ಅವರಿಗೆ ಇದು ಟ್ರಾನ್ಸ್ಫರಿಗೆ ಬಂದಿತ್ತು. ಅವ್ರು ಹೇಳಿದ್ರು, ಮೇಡಮ್ ನೀವು ಯಾವ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರಿ? ನಾನು ಯಾವುದರಲ್ಲೂ ಇಲ್ಲ ಅಂದೆ. ಅಲ್ಲ, ಯಾವುದಾದ್ರೂ ಒಂದು ಜಾತಿ ಸಂಘಟನೆ ಅಥವಾ ರಾಜಕೀಯ ರಂಗದಲ್ಲಿ ನೀವು ಇಲ್ಲ ಅಂತಾದರೆ ನಿಮ್ಗೆ ಈ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಯಾಕಂತೇಳಿದರೆ ನಾನೀಗ ಇದ್ದೇನೆ, ನೀವು ಸಮಾಜ ಸೇವೆ ಮಾಡ್ತೀರಿ, ನಾನು ಮಾಡಿಕೊಡ್ತಾ ಇದ್ದೀನಿ. ಆದರೆ ಈಗ ಇನ್ನು ನಾಡ್ದು ನಾನು ಟ್ರಾನ್ಸ್ಫರ್ ಆಗಿ ಹೋದ ನಂತರ ನಿಮಗೆ ಸಮಸ್ಯೆ ಆಗ್ತದೆ ಅಂದರು. ನಾನು ಹೇಳಿದೆ, ನಾನು ಜಾತಿ ಅಂತ ಹೇಳಿಲ್ಲ, ನಾನು ಜಾತಿ ಅಂದರೆ ಹಿಂದೂ, ಅದು ಬಿಟ್ಟರೆ ನಾನು ಜಾತಿ ಬಗ್ಗೆ ಎಲ್ಲೂ ಹೇಳೋದಿಲ್ಲ ಅಂದೆ. ಹಾಗಾದರೆ ರಾಜಕೀಯ ರಂಗ ಅಂದರು. ಆವಾಗ ರಾಜಕೀಯ ರಂಗ ಹೇಳುವಾಗ ನಾನು ಭಾಜಪವನ್ನು ಆಯ್ಕೆ ಮಾಡಿಕೊಂಡೆ. ಅದರಲ್ಲೂ ಸಂಗಮ್ ಗಣಪತಿಯವರ ಪಾತ್ರವೇ ಇದ್ದದ್ದು. ಅವರು ನನ್ನನ್ನು ಪ್ರಾಥಮಿಕ ಸದಸ್ಯತ್ವ ಕೊಟ್ಟು ಭಾಜಪಕ್ಕೆ ಸೇರ್ಪಡೆ ಮಾಡಿತ್ತು. ಹಾಗೆ ಸಮಾಜದಲ್ಲಿ ಕೆಲಸ ಮಾಡ್ತಾ ಇರುವಾಗ ತುಂಬ ಹೆಣ್ಣು ಮಕ್ಕಳಿಗೆ ತುಂಬ ಸಮಸ್ಯೆಗಳು ಬರ್ತದೆ. ಅದನ್ನು ಎದುರಿಸುವ ಮನಸ್ಥಿತಿಯಲ್ಲಿ ನಾವು ಇರಬೇಕು ಅಂತ ನಾನು ಮಹಿಳೆಯರಿಗೊಂದು ಕಿವಿ ಮಾತು ಹೇಳ್ತೇನೆ. ಯಾಕಂತ ಹೇಳಿದ್ರೆ, ನೀವು ಕೆಲಸ ಮಾಡುವಾಗ ನಿಮಗೆ ನೋಯಿಸುವವರ ಸಂಖ್ಯೆ ಇರುವಾಗ ನೀವು ಎದೆಗುಂದಿದ್ರೆ ನಾವು ಮನೆಯಲ್ಲಿ ಇರ್ತೇವೆ, ಅಡಿಗೆ ಮನೆಗೆ ಸೀಮಿತ ಆಗ್ತೇವೆ. ಅದೇ ಅವರು ಎದುರಿಸಿದನ್ನು ನಾವು ಚಾಲೆಂಜ್ ಆಗಿ ತಗೊಂಡ್ರೆ, ನಮ್ಮ ಗುರಿಯನ್ನು ನಾವು ಮುಟ್ಟಬೇಕಂತೇಳಿ ನಮ್ಮ ಮನಸ್ಸಲ್ಲಿದ್ದರೆ ನಾವು ಏನನ್ನು ಸಹ ಸಾಧಿಸ್ಬೋದು ಅಂತ ನನ್ನ ಅನಿಸಿಕೆ, ನನ್ನ ಅನುಭವ ಎರಡೂ ಕೂಡ. ನೀವೀಗ ಹಂತ ಹಂತವಾಗಿ ನೀವು ಧೈರ್ಯ ಮಾಡಿ ಸಮಾಜಮುಖಿಯಾಗಿ ತೆರೆದುಕೊಂಡು ಹಂತ ಹಂತವಾಗಿ ಒಂದೊಂದೇ ಹೆಜ್ಜೆ ಇಟ್ಟು ಮೇಲೆ ಬರ್ತಾ ಇದ್ದೀರಿ. ಸಮಾಜಕ್ಕೂ ಕೂಡ ನಿಮ್ಮಿಂದ ಏನಾದರೂ ಕೆಲಸ ಆಗ್ಬೇಕಂತ ಮಾಡ್ಕೊಂಡು ಬಂದರೆ, ಪ್ರಥಮ ಸೇವೆ ನೀವು ಬಾಲನಿಕೇತನ ಅಲ್ಲಿಯ ಅನುಭವ ಹೇಗಿತ್ತು ನಿಮಗೆ? ಅಲ್ಲಿ ನನಗೆ ತುಂಬ ಫೀಲ್ ಆಗ್ತಿತ್ತು. ಯಾಕಂದರೆ ನಾನು ಹೋಗುವಾಗ 45 ಮಕ್ಕಳಿದ್ರು. ಅಲ್ಲಿ ಸ್ವಾಮೀಜಿಯವ್ರು ಏನು ಹೇಳಿದ್ದಾರೆ ಅಂದರೆ, ಯಾವುದೇ ರೀತಿಯ ಮಕ್ಕಳನ್ನ ನೀವು ಅಲ್ಲಿ ಸಿಂಗಲ್ ಪೇರೆಂಟ್ಸಿನ ಮಕ್ಕಳು ಇರ್ತಾರೆ. ಅಲ್ಲಿ ಪೇಜಾವರ ಶ್ರೀಗಳದ್ದು ನಮಗೆ ಕಮಿಟಿಯವರಿಗೆ ಫಸ್ಟಿಗೆ ಸೂಚನೆ ಇತ್ತು, ಯಾವುದೇ ಕಾರಣಕ್ಕೂ ಅನಾಥ ಮಕ್ಕಳು ಅಂತ ಹೇಳಬಾರ್ದು ಅಂತ. ಅದಕ್ಕೆ ನಾವು ಅವರಿಗೆ ಅವಕಾಶ ವಂಚಿತ ಮಕ್ಕಳು ಅಂತ. ಅಲ್ಲಿ ನಮ್ಮ ಮಾತಾಜಿಯವರಿದ್ದಾರೆ. ಆದರೆ ನಮಗೆ ಮನೆಯಲ್ಲಿ ಒಂದು ಮಗುವನ್ನು ಸಹ ಅಂದರೆ ನಾವು ಸಂಭಾಳಿಸ್ಲಿಕ್ಕೆ ಕಷ್ಟ ಆದ ಕಾಲದಲ್ಲಿ ಒಂದು 4 ಮಾತಾಜಿಯವರಿದ್ರು. ಅವರು 45-50 ಮಕ್ಕಳನ್ನು ಸಂಭಾಳಿಸ್ತಾ ಇದ್ರು. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಒಂದೊಂದು ಮನೆಯ ಮಗುವಿನ ಮನಸ್ಥಿತಿ ಒಂದೊಂದು ಇರ್ತದೆ. ತಂದೆಯನ್ನು ಕಳ್ಕೊಂಡ ಮಗು ಇರ್ತದೆ, ತಾಯಿಯನ್ನು ಕಳ್ಕೊಂಡ ಮಗು ಇರ್ತದೆ, ತಂದೆ ತಾಯಿ ಇಲ್ಲದ ಮಕ್ಕಳಿದ್ದಾರೆ. ಹಾಗೆ ನಾವು ಅವರ ವಿದ್ಯಾಭ್ಯಾಸವನ್ನು ನಮ್ಮ ಸಂಸ್ಥೆಯಿಂದಲೇ ಭರಿಸ್ತಾ ಇತ್ತು. ಬಾಲನಿಕೇತನ ಕುಕ್ಕಿಕಟ್ಟೆ, ಅದರಲ್ಲಿ ರಾಮಚಂದ್ರ ಉಪಾಧ್ಯಾಯರು ಅಂತ ಇದ್ರು. ಅವರು ಅದರದ್ದು ಪೂರ್ತಿ ನಾವೆಲ್ಲ ಕಮಿಟಿಯಲ್ಲಿ ನಮ್ಮಿಂದಾದ ಸಮಯವನ್ನು ಕೊಡ್ತಿದ್ದದು ಬಿಟ್ರೆ ಅವರು ಪೂರ್ತಿ ಪ್ರಮಾಣದಲ್ಲಿ ಆ ಮಕ್ಕಳ ಬಗ್ಗೆ ಚಿಂತನೆ ಮಾಡ್ತಿದ್ರು. ಹಾಗೆ ನಮ್ಮ ಹಿಂದೂ ಸೇವಾ ಪ್ರತಿಷ್ಠಾನದ ಮಾತಾಜಿಯವರಲ್ಲಿ ಸೇವೆ ಸಲ್ಲಿಸಿದ್ರು. ಎಷ್ಟು ವರ್ಷ ಆಗಿರ್ಬೋದು ಅದು ಸ್ಥಾಪನೆಯಾಗಿ ನಂಗೆ ಕರೆಕ್ಟ್ ನೆನಪಿಗೆ ಬರ್ತಾ ಇಲ್ಲ. ನಾನು ಮಾತ್ರ 2009ರಿಂದ ಅಲ್ಲಿದ್ದೆ, 8ರಿಂದ ಇದ್ದೆ, ಆ ಸಂಸ್ಥೆಗೆ ಹೋಗ್ತಾ ಇದ್ದೆ. ಹಾಗೆ ಹೇಳಿದಲ್ಲ ಪೇಜಾವರ ಶ್ರೀಗಳು ಅಲ್ಲ, ಅದೇ ಅವರು 7ನೇ ಕ್ಲಾಸ್ ನಾವು 10ನೇ ಕ್ಲಾಸ್ ತನಕ ಕಲಿಸಿ ಅವರನ್ನು ಮನೆಗೆ ಕಲಿಸುವ ಕ್ರಮ ಇತ್ತು ಹಿಂದೆ, ನಾವು ಹೋಗುವ ಮುಂಚೆ. ಅಂದ್ರೆ ಅಲ್ಲಿ ಉಪಾಧ್ಯಾಯರು ಅಂದ್ರೆ ಅವರು ಮಾಡಿದ್ದನ್ನು ನಾನು ಹೇಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಅವ್ರು ಏನು ಹೇಳಿದ್ರು, ನಾವು ಮನೆಗೆ ಕಳಿಸಿದಾಗ ಏನಾಗ್ತದೆ ಗೊತ್ತುಂಟ, ಇಲ್ಲಿ ಅವರು ಒಂದು ಹಂತಕ್ಕೆ ಬಂದಿರ್ತಾರೆ. ಹೆಣ್ಣು ಮಕ್ಕಳಾದ್ರೂ ಸಮೇತ 1ರಿಂದ 10ನೇ ಕ್ಲಾಸ್ ಹೇಳುವಾಗ ಅವ್ರಿಗೆ ಒಂದು 15 ವರ್ಷ ಆಗ್ತದೆ. ಒಂದು ಮನೆಯ ಕೆಲಸಕ್ಕೆ ಅವರು ರೆಡಿಯಾಗಿರ್ತಾರೆ. ಮನೆಯವರಲ್ಲಿ ಹೋದ ನಂತರ ಅವರನ್ನು ಅಂದ್ರೆ ವಿದ್ಯಾಭ್ಯಾಸದ ಬಗ್ಗೆ ಕೆಲವರು ಚಿಂತನೆ ಮಾಡ್ತಾರೆ, ಆದ್ರೆ ಮಾಡೋದು ಕಡಿಮೆ. ಯಾಕಂದ್ರೆ ಈ ಭಾಗದ ಮಕ್ಕಳಿಲ್ಲ, ನಿಮ್ಮ ಭದ್ರಾವತಿ ಆಚೆ ಭಾಗದ ಮಕ್ಕಳು ಜಾಸ್ತಿ ಇದ್ದದ್ರಿಂದ ಅವ್ರು ಅಲ್ಲಿ ಹೋದ ನಂತರ ಅವರ ಜೀವನ ಶೈಲಿಗೆ ತೊಂದರೆ ಆಗ್ತದಂತ. ಮತ್ತೆ ಇನ್ನೊಂದೇನಾಗ್ತದೆ ಅಂದ್ರೆ ವಿದ್ಯಾಭ್ಯಾಸ ಸಹ ಅವರಿಗೆ ಕುಂಠಿತ ಆಗ್ತದೆ. ಹಾಗಾಗಿ ನಮ್ಮಲ್ಲಿ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಈಗ ಆ ಮಕ್ಕಳು ಯಾರು ಕಲಿಯುವ ಇಂಟ್ರೆಸ್ಟ್ ಇದೆ ಆ ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸ ಸಹ ಈಗ ಒಂದು 10-15 ವರ್ಷದಿಂದ
ನಮ್ಮ ಸಂಸ್ಥೆಯಲ್ಲಿ ಮುಂದುವರಿಸ್ತಾ ಇದ್ದೇವೆ. ಇಲ್ಲ ಅಂತಂದ್ರೆ 10ನೇ ತರಗತಿ ಲಾಸ್ಟ್ ಇತ್ತು ನಮ್ದು. 10 ಆದ ಕೂಡಲೇ ಮನೆಗೆ ಬರುದು. ಅದೇನಾಗ್ತದೆ ಅಂತ ಹೇಳಿದ್ರೆ, ಒಂದು ನಾವು ಹೇಳ್ತೇವೆ, ಹಿಂದಿನವರೊಂದು ಗಾದೆ ಉಂಟು, ನಾವು ಕಟ್ಟಿ ಹಾಕಿದ ಅವನು ಒಮ್ಮೆನೆ ಬಿಟ್ರೆ ಏನಾಗ್ತದೆ ನಿಮ್ದು. ಆ ತರ ಮಕ್ಕಳ ಮನಸ್ಸು ಇಲ್ಲಿ ಅವರು ಪಾಪ ಒಳ್ಳೆ ರೀತಿಯಲ್ಲಿ ಇದ್ದು, ಒಳ್ಳೆ ಆರೈಕೆ ಇದ್ದು, ಒಳ್ಳೆ ಸಂಬಂಧ ಇದು ಹೇಳ್ತೀವಿ, ಒಂದು ಸಂಸ್ಕಾರ ಕೊಟ್ಟು ಎಲ್ಲ ಮಾಡಿ ಅವರಿಗೆ ಹೊರಗೆ ಬಿಟ್ಟಾಗ ನಾನು ಏನ್ ಮಾಡ್ಬೇಕಂತ ಅರಿವಿರುವುದಿಲ್ಲ. ಒಂದು 20-21 ವರ್ಷ ಆದ ನಂತರ ಅವರಿಗೊಂದು ಅವರ ಜೀವನದ ಬಗ್ಗೆ ಒಂದು ಅರಿವಿರ್ತದೆ. 10-15 ವರ್ಷ ಆಗುವಾಗ ಅವ್ರಿಗೇನ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅದರಿಂದ ನಮ್ಮ ಕಮಿಟಿಯಲ್ಲಿ ನಿರ್ಣಯ ಮಾಡಿ ಯಾರು ಕಲಿಬೇಕಂತ ಇಚ್ಛೆ ಇದೆ ಅವರಿಗೆ ಪೂರ್ತಿ ಅವರೇನು ಕಲಿತಾರೆ ಅದನ್ನು ನಮ್ಮ ಸಂಸ್ಥೆಯಿಂದ ಕಲಿಸ್ತಿದ್ದೇವೆ. ಹಾಗೆ ನಮ್ಮ ಸಂಸ್ಥೆಯಿಂದ ಕೆಲವು ಮಕ್ಕಳು ಕಲಿತು ಈಗ ಮದುವೆ ಎಲ್ಲ ಮಾಡಿಕೊಟ್ಟದ್ದು ಇದೆ, ನಮ್ಮ ಸಂಸ್ಥೆಯಿಂದವೇ ಆಗಿದ್ದಾರೆ. ಮತ್ತೆ ಅದರಲ್ಲಿ ಒಂದು ಮಗು, ನಾನೊಂದು ಪ್ರಶ್ನೆ ಕೇಳಿದ್ದೇನೆಂದ್ರೆ, ಅಲ್ಲಿ ಕಲ್ತವರು ಉನ್ನತ ಹುದ್ದೆಗೆ ಏನಾದ್ರು ಏರಿ ವಾಪಸ್ ಏನಾದ್ರು ಕೊಟ್ಟಿದ್ದಾರಾ? ಬರ್ತಾರೆ. ಈಗ ಅಲ್ಲಿ ಒಬ್ಬ ರಾಜೇಶ್ ಅಂತ ಇದ್ದಾನೆ, ಅವನು ITI ಮಾಡಿದ್ದು, ಇದು ಎಲೆಕ್ಟ್ರಿಷಿಯನ್. ಇದು ಅವನು ಇವತ್ತಿಗೂ ನಮ್ಮ ಸಂಸ್ಥೆಯ ಎಲ್ಲ ಎಲೆಕ್ಟ್ರಾನಿಕ್ ಇದು ಯಾವುದು ಕೆಲಸ ಇದೆ ಅವನೇ ಮಾಡ್ತೇನೆ. ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಡೆಕೋರೇಷನ್ ಅದೆಲ್ಲ ಮಾಡ್ತೇನೆ. ಅವನು ಸ್ವ ಇಚ್ಛೆಯಲ್ಲಿ ಬಂದು ನಾನು ಕಲ್ತದ್ದಂತ ಹೇಳಿ ನಮ್ಮಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಹಾಗೆ ಕೆಲವು ಮಕ್ಕಳು ಬಂದು ಹೋಗ್ತಾರೆ, ಯಾವುದೇ ಅವರದೇನೇ ಕಾರ್ಯಕ್ರಮ ಇದ್ರು ಬಂದು ಹೋಗ್ತಾರೆ. ಇನ್ನೊಬ್ಳು ಸೌಮ್ಯ ಅಂತ, ನಾನು ಅಲ್ಲಿ ಇರುವಾಗ ಇದ್ಲು, ಅವಳು ಸಹ ಹಾಗೆ ಅವಳ ಮಗುವಿನ ಹುಟ್ಟುಹಬ್ಬವನ್ನು ಸಹ ಇಲ್ಲೇ ಬಂದು ಆಚರಣೆ ಮಾಡಿ ಹೋಗಿದ್ಲು. ಹಾಗೆ ಇದ್ದಾರೆ. ಅಂದ್ರೆ ನಾನು ಕಲ್ತದ್ದು ಅನ್ನೋದು ಅವರಿಗೆ ಮನೋಭಾವನೆ ಇದೆ. ಹೆಚ್ಚಾಗಿ ನಾವು ಈ ಜಗತ್ತಿಗೆ ಬಂದ ಮೇಲೆ ನಾವು ಇಲ್ಲಿಂದ ಪಡ್ಕೊಳ್ಳೋದೇ ಅಲ್ವಾ ಎಲ್ಲರೂ, ವಾಪಸ್ ಕೊಡ್ಬೇಕು ಅನ್ನೋ ಒಂದು ಪ್ರಜ್ಞೆ ಮಕ್ಕಳಲ್ಲಿ ಬೆಳಿಬೇಕು ಅಂತ ನಾನು ಇದೆ, ನಮ್ಮ ಮಕ್ಕಳಲ್ಲಿ ಇದೆ. ಅಂದ್ರೆ ಕೆಲವು ಮಕ್ಕಳಿಗೆ ನಾನು ಹೇಳಿದಲ್ಲ ನಿಮ್ಗೆ, ಅವರು ಬಂದ ಮನಸ್ಥಿತಿ ಅಂದ್ರೆ ವಾತಾವರಣ ಬೇರೆ ಇರ್ತದೆ. ಹಾಗಾಗಿ ಅಷ್ಟು ನಾವು ನಿರೀಕ್ಷೆ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರೆ ಎಲ್ಲ ಮಕ್ಕಳು ನಮ್ಮ ಸಂಸ್ಥೆಗೆ ವರ್ಷಕ್ಕೊಂದು ಬಾರಿ ಬರ್ತಾರೆ. ನಮ್ಮಲ್ಲಿ ಕಲಿತ ಮಕ್ಕಳೆಲ್ಲರೂ ಬರ್ತಾರೆ. ಮತ್ತೆ ಆ ಪ್ರೀತಿ ಇನ್ನೂ ಇದೆ ಆ ಮಕ್ಕಳಲ್ಲಿ. ನೀವು ಟೈಲರಿಂಗ್ ಆರಂಭ ಮಾಡಿದ್ರಿ ಅಂತ ಹೇಳಿದ್ರಿ. ಆರಂಭದಲ್ಲಿ ನೀವು ಕಲಿತು ಟ್ರೈನಿಂಗ್ ಎಲ್ಲ ತಗೊಂಡು ಆರಂಭ ಮಾಡಿ ಈಗ ಸುಮಾರು ವರ್ಷಗಳ ಅಭ್ಯಾಸ ಜೊತೆಗೆ ನೀವು ಬೇರೆಯವರಿಗೂ ಕೂಡ ಕಲಿಸ್ತಾ ಇದ್ದೀರಿ ಅಂತ ಹೇಳಿದ್ರಿ. ನಾನು ಆ ಒಂದು ನಿಮ್ಮ ಪಯಣದ ಬಗ್ಗೆ ಹೇಳಿ. 2006ರಲ್ಲಿ ಟೈಲರಿಂಗ್ ನಾನು ಹೇಳಿದಲ್ಲ ಹೆಲ್ಪರ್ ಆಗಿ ಕಲಿತೆ. 2006 ಫುಲ್ ಟೈಲರಿಂಗ್ ಕಲಿತೆ. 7ರಲ್ಲಿ ನಾನು ಸಂಗಮ್ನ ಮಾಳಿಗೆಯಲ್ಲಿ ಪೂಜಾ ಲೇಡೀಸ್ ಟೈಲರಿಂಗ್ ಅಂತ ಮಾಡಿದೆ. ಆ ಸಂದರ್ಭದಲ್ಲಿ ಏನಾಯ್ತು, ಟೈಲರಿಂಗ್ ಕ್ಲಾಸ್ ಇದೆ. ಅಲ್ಲಿ ಕ್ಲಾಸಲ್ಲಿ ಕಲ್ತ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅದು ನಮ್ಗೆ ಅಷ್ಟು ಫಿನಿಶಿಂಗ್ ಕೊಡ್ಲಿಕ್ಕೆ ಆಗುದಿಲ್ಲ, ನಿಮ್ಮ ಜೀವನದ ಇದಕ್ಕೆ ಆಗುದಿಲ್ಲ. ನೀವು ಟೈಲರಿಂಗ್ ಕ್ಲಾಸಲ್ಲಿ ಕಲ್ತ ನಂತರ ಸಹ ಒಂದು ಕನಿಷ್ಠ ಒಂದು 5 ರಿಂದ 6 ತಿಂಗಳು ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ಹೆಲ್ಪರ್ ಆಗಿ ಮಾಡಿದ್ರೆ ಆ ವ್ಯಕ್ತಿ ಟೈಲರ್ ಆಗ್ತಾರೆ. ಯಾಕಂದ್ರೆ ಅವನ ಜೀವನವನ್ನು ನಡೆಸಬಲ್ಲ ಒಬ್ಬ ವ್ಯಕ್ತಿ ಆಗ್ತಾನೆ. ನನ್ನ ಅನಿಸಿಕೆ ಸಹ ಅದು ಅನುಭವ ಸಹ ಹಾಗೆ. ನಾನು ಎನಿಸಿದೆ, ನನ್ನದು ಅಂಗಡಿ ಆದಾಗ ನಾನು ಇದರಲ್ಲಿ ಒಂದು ಅಂದ್ರೆ ಜೀವನದ ದಾರಿ ನೋಡ್ಕೊಂಡಾಗ ನೊಂದ ಹೆಣ್ಣು ಮಕ್ಕಳಿದ್ರೆ ನಾನು ಕಲಿಸುವ, ಅವರಿಗೊಂದು ಜೀವನ ಅದರಲ್ಲಿ ರೂಪಿಸಿಕೊಳ್ಳುವಾಗೆ ಮಾಡುವ ಅಂತ ಹೇಳಿ ನಂದು ಟೈಲರಿಂಗ್ ಕ್ಲಾಸ್ ಅಂತ ಮಾಡಿದೆ. ಬಿಟ್ರೆ ಕ್ಲಾಸಿನಾಗಿ ಅಲ್ಲ, ಅವರು ನನ್ನಲ್ಲಿಂದ ಹೋಗುವಾಗ ಅವರ ಕಾಲ ಮೇಲೆ ಅವ್ರು ನಿಲ್ಬೇಕು. ಯಾವುದೇ ಕಾರಣಕ್ಕೂ ನಾನು ಕಲ್ತು ಹೋಗಿ ಮನೆಗೆ ಹೋಗಿ ಮರಿಬಾರದು ಅಂತ ಆ ಇದರಲ್ಲಿ ನಾನು ಕಲಿಸಿಕೊಟ್ಟೆ. ಹಾಗೆ ಕಲಿಸಿದಾಗ ನನ್ನದೀಗ ನನ್ನೊಟ್ಟಿಗೊಂದು ಕೆಲಸ ಮಾಡ್ತಿದ್ದ ಒಬ್ಬಳಿಗೆ ಹುಡುಗಿ 2 ಜನ ಸ್ವಂತ ಅಂಗಡಿ ಹಾಕಿದ್ದಾರೆ. ಮತ್ತೆ ಒಂದು 5-6 ಜನ ಸ್ವಂತ ಟೈಲರಿಂಗ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ನಂಗೆ ತುಂಬಾ ಸಂತೋಷ ಇದೆ. ಹಾಗೆ ಸಂಗಮ ಹತ್ರ ಅಂಗಡಿ ಇರುವಾಗ ಏನಾಯ್ತು, ಡಬಲ್ ರೋಡ್ ಆಗುವಾಗ ಪಾರ್ಕಿಂಗ್ ಸಮಸ್ಯೆ ಇತ್ತು ನಮ್ದು. ಆ ಸಂದರ್ಭದಲ್ಲಿ ನಾನು ಏನ್ ಮಾಡಿದೆ, ಅಲ್ಲಿ ಅಂಗಡಿ ಏನ್ ಮಾಡುದು ಅಂತ ಹೇಳುವಾಗ ನಾನು ಮಲ್ಪೆಯಲ್ಲಿ ಏಳೂರು ಮೊಗವೀರ ಸಭಾಭವನದ ಎದುರುಗಡೆ ಪ್ರಗತಿ ಸಾಗರ್ ಕಾಂಪ್ಲೆಕ್ಸ್ ಅಂತ ಇತ್ತು, ಅಲ್ಲಿ ನನ್ನ ಟೈಲರಿಂಗ್ ವೃತ್ತಿಯನ್ನು ಮುಂದುವರಿಸಿದೆ. ಈಗ ನೀವು ಅಲ್ಲೇ ಮಾಡ್ತಾ ಇಲ್ಲ, ಈಗ ನಾನು ಏನಾಗಿದೆ ಅಂತ ಹೇಳಿದ್ರೆ, ಕೊರೋನಾ ಸಂದರ್ಭದಲ್ಲಿ ನಮ್ಗೆ ವ್ಯವಸ್ಥೆಯ ದೃಷ್ಟಿಯಿಂದ, ಯಾಕಂತ ಹೇಳಿದ್ರೆ ಬೇರೆ ಎಲ್ಲ ವೃತ್ತಿಗಳು ಬರ್ತದೆ, ಆವಾಗ ಟೈಲರಿಂಗ್ ನಮ್ಗೆ ಮಾಡ್ಲಿಕ್ಕೆ ಇರ್ಲಿಲ್ಲ, ಜನ ಬರ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ನಾನು ಮನೆಯಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದೆ. ಈಗ ನಾನು ಮನೆಯಲ್ಲಿ ಮಾಡ್ತಾ ಇದ್ದೇನೆ. ಅಂದ್ರೆ ನನ್ನ ಯೂನಿಫಾರ್ಮ್ಸ್ ಅದೆಲ್ಲ ತಗೊಂಡು ಮನೆಯಲ್ಲೇ ಮಾಡ್ತಾ ಇದ್ದೇನೆ. ನನ್ನ ಮಕ್ಕಳಿಗೆ ನಾನು ಉದ್ಯೋಗ ಕೊಡ್ತಾನೆ ಇದ್ದೇನೆ. ನಾನೊಂದು 2-3 ಮಕ್ಕಳಿದ್ದಾರೆ, ಅವರು ಉದ್ಯೋಗ ನನ್ನೊಟ್ಟಿಗೆ ಮಾಡಿದವರು, ಅವರಿಗೂ ಸಹ ಉದ್ಯೋಗವನ್ನು ಕೊಡ್ತಾ ಇದ್ದೇನೆ ನಾನು. ಓಕೆ. ನೀವು ಸಮಾಜ ಬಿಜೆಪಿಯಲ್ಲಿ ನೀವು ಮಹಿಳಾ ನಾನು ಅದು ರಾಜಕೀಯ ಹೇಳಿದೆ ನಾನು. ಅವ್ರು ಹೇಳಿದಾಗ ರಾಜಕೀಯ ರಂಗಕ್ಕೆ ಹೋಗ್ಬೇಕು ಅಂತ ಹೇಳುವಾಗ ಆವಾಗ ನಮ್ಮ ಕಿದಿಯೂರು ಉದಯಕುಮಾರ್ ಶೆಟ್ಟರು ಜಿಲ್ಲಾಧ್ಯಕ್ಷರಿದ್ರು, ರೇಷ್ಮಾ ಉದಯ್ ಶೆಟ್ಟಿ ಅವರು ಮಹಿಳಾ ಮೋರ್ಚಾ ಅಧ್ಯಕ್ಷರಿದ್ರು.
ನಾನು ಆವಾಗ ವಿಶ್ವ ಹಿಂದೂ ಪರಿಷತ್ತಲ್ಲಿದ್ದೆ. ಆವಾಗ ಹೇಳಿದ್ರು ನಂಗೊಂದು ನೀನು ಪಕ್ಷಕ್ಕೆ ಸಮಯ ಕೊಡ್ಬೋದಾ ಕೇಳಿದ್ರು. ನಾನು ಹೇಳಿದೆ ನನಗೆ ರಾಜಕೀಯ ಅನುಭವ ಇಲ್ಲ, ನಾನು ಮಾಡ್ತೇನೆ ಕೆಲಸ ಅಂತ ಹೇಳಿದ್ರು. ಆವಾಗ ಅವ್ರು ನನ್ನನ್ನು ರಾಜಕೀಯಕ್ಕೆ ಕರ್ಕೊಂಡು ಅಂದ್ರೆ ಸೇರ್ಪಡೆ ಮಾಡಿದ್ರು. ಜಿಲ್ಲಾ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿದ್ರು. ಹಾಗೆ ಒಂದು 15 ವರ್ಷ ನಾನು ರಾಜಕೀಯದಲ್ಲಿ ಕೆಲಸ. ಏನು ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಆಗಿದ್ದೀರಿ. ಓಕೆ. ಅದರ ಮೂಲಕ ನೀವು ಯಾವ ರೀತಿ ಸಮಾಜ ಪರ ಕಾರ್ಯಕ್ರಮವನ್ನು ಮಾಡ್ತೀರಿ? ಅದೇ ಹೇಳಿದ್ರೆ ಎಲ್ಲಿ ಹೋದಾಗ ನಮ್ಗೆ ಒಂದು ಸಂಘಟನೆ ಏನು, ನೀವು ಯಾರು ಏನು ಕೇಳುವಾಗ ನಾನು ಮಹಿಳಾ ಮೋರ್ಚಾದ್ದು ಅಧ್ಯಕ್ಷೆ, ನಮ್ಗೆ ಇಂಥ ಕೆಲಸ ಆಗ್ಬೇಕಂತ ಹೇಳ್ಬಹುದು. ಮತ್ತೆ ನಿಮಗೆ ನಿಮ್ಮ ಹತ್ರ ಒಂದು ಹೇಳಿಕ್ಕಿತ್ತು. ನಮ್ಮದು ನಾನು ಬೈಂದೂರು, ಕುಂದಾಪುರ ಆ ಭಾಗದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಜಾಸ್ತಿ ವಿದ್ಯಾಭ್ಯಾಸಕ್ಕೋಸ್ಕರ ಉಡುಪಿ ಭಾಗಕ್ಕೆ ಬರ್ತಿದ್ರು. ನನಗೆ ಅದು ತುಂಬಾ ಇಷ್ಟದ ಕೆಲಸ ಆಗಿತ್ತು. ಆವಾಗ ಹಾಸ್ಟೆಲ್ ಓಪನ್ ಆಗುದು ನಮ್ದು ಏಪ್ರಿಲ್, ನಿಮ್ದು ಜೂನ್ ಜುಲೈಯಲ್ಲಿ ಹಾಸ್ಟೆಲ್ ಇದು ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಹಾಸ್ಟೆಲ್ ಓಪನ್ ಆಗೋದು ಸೆಪ್ಟೆಂಬರ್ ಅಲ್ಲಿ. ಅದು ನಮ್ಮ ಹೆಣ್ಣು ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಿತ್ತು. ಆ ಸಂದರ್ಭದಲ್ಲಿ ನಾನು ಅವರಿಗೆ ನನ್ನ ಹತ್ರ ಎಷ್ಟಾಗ್ತದೆ ಅಷ್ಟು ಆಶ್ರಯ ಮಾಡಿ ಕೊಟ್ಟಿದ್ದೆ. ನಂಗಂದ್ರೆ ಹೆಣ್ಣು ಮಕ್ಕಳನ್ನು ಕಲಿಸ್ಬೇಕು, ನನಗೆ ಕಲೀಲಿಕ್ಕೆ ಆಗ್ಲಿಲ್ಲ. ಆಗ ನನಗೆ ಕಲಿಯುವ ಆಸಕ್ತಿಯು ಕಡಿಮೆ ಇತ್ತು. ಯಾಕಂದ್ರೆ ನನ್ನ ಮನೆಯಿಂದ 3 ಕಿಲೋಮೀಟರ್ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಬರಬೇಕು. ಅಲ್ಲಿಂದ ನಮ್ಗೆ ಕಾಲೇಜ್ ಅಂದ್ರೆ ನಮ್ಗೆ ಫಸ್ಟ್ ಹಾಲಾಡಿ ಅಥವಾ ಬಿತ್ಕಲ್ಕಟ್ಟೆ ಅಥವಾ ಶಂಕರನಾರಾಯಣ. ಬೇಕಾದಷ್ಟು ಬಸ್ಸಿನ ವ್ಯವಸ್ಥೆ ಇರ್ಲಿಲ್ಲ. ನನಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ, ಕಲೀಲಿಕ್ಕೆ ಆಗ್ಲಿಲ್ಲ. ನಾನು ಸ್ವಲ್ಪ ಇಂಗ್ಲಿಷ್ ಅಂದ್ರೆ ದೂರ. ನನಗೆ ಬೇರೆ ಎಲ್ಲ ಭಾಷೆ, ನಾನು ಗಣಿತ ಎಲ್ಲ ಇಷ್ಟಪಡ್ತೇನೆ. ಇಂಗ್ಲಿಷ್ ಅಂದ್ರೆ ನನಗೆ ಹೆದರಿಕೆ ಇತ್ತು. ಅದಕ್ಕೋಸ್ಕರ ನಾನು ಕಲೀಲಿಲ್ಲ. ನನಗೆ ಹೆಣ್ಣು ಮಕ್ಕಳು ಕಲಿಯೋರಿಗೆ ಕಲಿಸ್ಬೇಕು ಅಂತೇಳಿ ಆ ಉದ್ದೇಶದಿಂದ ನನ್ನ ಕೆಲಸ ಹಾಸ್ಟೆಲ್ಗಳಿಗೆ ಅವರಿಗೆ ತುಂಬ ಸಹಕಾರ ಕೊಡ್ತಿದ್ದೆ. ಮತ್ತೆ ರಾಜಕೀಯ ನಾನು ಹೇಳಿದಲ್ಲ, ಖಾಲಿ ಅದು ನಾನು ಇದಕ್ಕೋಸ್ಕರ ಅವರು ಹೇಳಿದ್ರಿಂದ ನಾನು ಆ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಂಡು ಬಂದೆ. ಆದರೆ ನನಗೆ ರಾಜಕೀಯದಲ್ಲಿ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ. ಪಕ್ಷದ ಹಿರಿಯರು ನನಗೆ ಒಳ್ಳೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಕೆಲಸ ಮಾಡಲಿಕ್ಕೆ. ಅದಕ್ಕೆ ಸೇರಿದ ಉದ್ದೇಶ ನಿಮ್ದು ಸಮಾಜ? ಫಸ್ಟ್ ಸೇರಿದ ಉದ್ದೇಶ ಇದ್ದದ್ದು ಸಮಾಜ ಸೇವೆ. ನಾನು ಗುರಿ ಇಟ್ಕೊಂಡದ್ದು ಸಮಾಜ ಸೇವೆ. ನಾನೊಂದು ಪ್ರಶ್ನೆ ಕೇಳಿದೆ, ನಿಮ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ಅದರಲ್ಲಿ ಸಾಧ್ಯನಾ? ಕೆಲವರು ಆಗುದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಅನುಭವದಲ್ಲಿ ಇಲ್ಲ, ಆಗ್ತದೆ. ನನಗೆ ನಾನು ಹೇಳಿದರೆ ಯಾವಾಗಲೂ ನನ್ನ ಕೆಲಸವನ್ನು ನಾನು ಪ್ರೀತಿಸಬೇಕು. ಈಗ ನಾನು ಮಾಡುವಾಗ ಯಾರೋ ಏನೋ ಹೇಳ್ತಾರೆ ಅದು ಮುಖ್ಯ ಅಲ್ಲ. ನನಗೆ ಒಂದು ಹುದ್ದೆ ಕೊಟ್ಟಿದ್ದಾರೆ, ನಾನು ಆ ಹುದ್ದೆಯನ್ನು ಪ್ರೀತಿಸಿ ಕೆಲಸ ಮಾಡಬೇಕು. ಪ್ರಾಮಾಣಿಕತೆಗೆ ಗೌರವ ಇದೆ. ಎಲ್ಲ ಇದ್ರಲ್ಲೂ ರಂಗದಲ್ಲೂ ಇದೆ, ರಾಜಕೀಯ ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲೂ ಸಹ ಪ್ರಾಮಾಣಿಕತೆಗೆ ಸ್ವಲ್ಪ ಕಷ್ಟ ಆಗ್ತದಂತ ಹೇಳ್ತಾರೆ ಬಿಟ್ರೆ ಬೇರೆ ಯಾವುದೇ ಇಲ್ಲ. ಯಾಕಂದ್ರೆ ನಾನೀಗ ಹೇಳಿದಲ್ಲ 2009ರಿಂದ ನಾನು ರಾಜಕೀಯದಲ್ಲಿದ್ದವಳು. ಆದ್ರೆ ನನ್ನ ಪ್ರಾಮಾಣಿಕತೆಗೆ ಎಲ್ಲೂ ಕುಂದುಕೊರತೆ ಬರಲಿಲ್ಲ. ಹಾಗೆ ಮಾಡಿದ ಕೆಲಸ ಕಾರ್ಯದಲ್ಲಿ ನಿಮಗೆ ಏನು ಸಮಸ್ಯೆ ಆಗಲಿಲ್ಲ, ನನಗೆ ತೃಪ್ತಿ ಇದೆ. ಮತ್ತೆ ಹಾಗೆ ಕೊಲ್ಲೂರು ದೇವಸ್ಥಾನದಲ್ಲಿ ಸಹ ನನಗೆ ನನ್ನ ಪಕ್ಷದ ಹಿರಿಯರು ನನಗೆ ಅವಕಾಶ ಮಾಡಿಕೊಟ್ಟಿದ್ರು, ಸಂಘಟನೆಯವರು ಹಾಗೆ ಪಕ್ಷದವರು. ಒಂದು 3 ವರ್ಷ ಕೊಲ್ಲೂರಲ್ಲಿ ದೇವಸ್ಥಾನದ ಸೇವೆ ಮಾಡಲಿಕ್ಕೂ ಸಹ ನನಗೆ ಅವಕಾಶ ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ನನಗೆ ಒಂದು ಹೆಮ್ಮೆ ಅಂದರೆ ನನ್ನ ದರ್ಶನಕ್ಕೆ ಬರುವಾಗ ನನ್ನ ಅಂದರೆ ಯಾವಾಗಲೂ ಮೇಲಿನವರಿಗೊಂದು ಇದು ಸಿಗ್ತದೆ. ನಾನು ಯಾವಾಗಲೂ ಹೇಳೋದು, ಮಧ್ಯಮ ವರ್ಗದವ್ರು ನಾವಿರ್ತೇವಲ್ಲ, ನಾವು ಸಫರ್ ಆಗೋದು ಜಾಸ್ತಿ. ಯಾಕಂದರೆ ದೊಡ್ಡಿದ್ದವರಿಗೆ ಅವರದ್ದೇ ಆದ ಒಂದು ಪ್ರಪಂಚ ಇರ್ತದೆ, ಬಡವರಿಗೆ ಅವರದ್ದೇ ಆದ ಒಂದು ಇರ್ತದೆ. ನಮಗೆ ಮಧ್ಯಮ ವರ್ಗದವರಿಗೆ ಆಚೆ ಏರ್ಲಿಕ್ಕೂ ಆಗುದಿಲ್ಲ, ಈಚೆ ಇಳಿಲಿಕ್ಕೂ ಆಗುದಿಲ್ಲ, ನಾವು ತುಂಬ ಸಫರ್ ಆಗ್ತೇವೆ. ಆದರೆ ನಾನು ನನ್ನಿಂದ ಎಷ್ಟು ಮಧ್ಯಮ ವರ್ಗದವರಿಗೆ ಸಹಕಾರ ಕೊಡ್ಲಿಕ್ಕಾಗ್ತದೆ ಅದನ್ನು ನಾನು ಸಮಾಜದಲ್ಲಿ ಮಾಡ್ತಾ ಇದ್ದೇನೆ. ಈ ಕ್ಷೇತ್ರದಲ್ಲಿ ಈಗ ನಿಮ್ಮ ಒಂದು ಕನಸುಗಳು ಏನೆಲ್ಲ ಇದೆ? ಇನ್ನು ಮುಂದೆ ಏನೆಲ್ಲ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಿ? ನನ್ನದು ಕನಸು ಅಂದರೆ ನನ್ನ ಅಪ್ಪ ಅಮ್ಮನಿಗೊಂದು ಯಾವಾಗಲೂ ಈ ಪ್ರಾಯದವರನ್ನು ಮನೆಯಲ್ಲಿ ನೋಡಿಕೊಳ್ಳುವ ಕ್ರಮ ಸರಿ ಇರುವುದಿಲ್ಲ ಅಂತ ಅಪ್ಪ ಅಮ್ಮನಿಗೊಂದು ಆಶೆ ಇದೆ. ಅಂದ್ರೆ ಅನಾಥಾಶ್ರಮ ಹೇಳ್ಬಾರ್ದಂತ ನಾನು ಸಹ ಎಣಿಸ್ಕೊಂಡಿದ್ದೇನೆ. ವೃದ್ಧ ಹಿರಿಯರಿಗೆ, ತಂದೆ ತಾಯಿಯವರಿಗೆ, ಯಾರ ಮನೆಯಲ್ಲಿ ತಂದೆ ತಾಯಿಯವರಿಗೆ ಅನಾನುಕೂಲ ಆಗ್ತದೆ, ಮಕ್ಕಳಿಗೆ ಹೊರಗಿರ್ತಾರೆ ಅವ್ರು ಮಾತ್ರ, ಅಂಥವರಿಗೆ ನನ್ನ ತಂದೆ ತಾಯಿ ಅಂದ್ರೆ ನನ್ನ ಊರಲ್ಲಿ ನನ್ನ ತಂದೆ ತಾಯಿ ಇದ್ದೇ ಜಾಗ ಇದೆ. ನಮ್ಗೆ ತಂದೆ ತಾಯಿ ಜಾಗ ಮಾಡಿದ್ದಾರೆ. ಆ ಜಾಗದಲ್ಲೂ ಒಂದು ವೃದ್ಧಾಶ್ರಮ ಕಟ್ಟಿ ಯಾರು ನೊಂದ ಕುಟುಂಬ ಇದೆ ಅಂದ್ರೆ ಹಣ ತಗೊಂಡಲ್ಲ, ನಿಜವಾದ ಪಾಪದವರು ಇರ್ತಾರೆ. ಈಗ ನಾ ಹೇಳಿದಿಲ್ಲ ಮಧ್ಯಮ ವರ್ಗದವರಿಗೆ ಸಮಸ್ಯೆ ಅಂತ, ನಿಮಗೆ ಅವರ ಅನಾಥಾಶ್ರಮಕ್ಕೆ ಸೇರಿಸ್ಲಿಕ್ಕೆ ಆಗುದಿಲ್ಲ, ಹಣ ಇಲ್ಲ, ಮಕ್ಕಳಿಲ್ಲ. ಕೆಲವು ಕಡೆಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ ಹಿಂದೆ ನಾವು 4-5 ಮಕ್ಕಳು ಇರ್ತಿತ್ತು, ಈಗ ಒಂದು ಮನೇಲಿ 1 ಮಗು, ಎಲ್ಲಿಯೋ ಇದಾಯ್ತು, ಅವಘಡ ಆಯ್ತು. ಆ ಸಂದರ್ಭದಲ್ಲಿ ಆ ತಂದೆ ತಾಯಿಗೆ ಪ್ರಾಯದ ಸಂದರ್ಭದಲ್ಲಿ ಯಾರು ಇರುವುದಿಲ್ಲ, ಅಂಥವರಿಗಾಗಿ ಒಂದು ಆಶ್ರಮ ಮಾಡಬೇಕು ಅಂತ ನನ್ನ ಕನಸಿದೆ. ಅದನ್ನೊಂದು ನೋಡ್ಬೇಕು ದೇವರು ಏನ್ ಮಾಡ್ತಾನೆ, ಯಾರ ಸಹಕಾರ ಸಿಗ್ತದಂತೆ. ಯಾಕಂದ್ರೆ ಅಪ್ಪ ಅಮ್ಮನ ಆಶೆ ಅದು ನಂದು.
ಅದನ್ನು ನಾನು ಮುಟ್ಟಬೇಕು ಅಂತಿದ್ದೆ. ನಮ್ಮ ಕಾರ್ಯಕ್ರಮದ ಬಗ್ಗೆ ನಾನೀಗ ಕಾರ್ಯಕ್ರಮ ತುಂಬ ನೋಡ್ತಾ ಇದ್ದೆ, ಒಂದು ಖುಷಿ ಆಗ್ತಾ ಇದೆ. ಮಹಿಳೆಯರು ನಾವು ಅಂತೇಳಿ ನಾನು ಇವತ್ತು ಪ್ರಥಮ ಬಾರಿ ಸಂದರ್ಶನಕ್ಕೆ ಕೂತದ್ದು. ನಿಜವಾಗಿ ನನಗೆ ಹೀಗೆ ಸಂದರ್ಶನದಲ್ಲಿ ಮಾತಾಡಿ ಅನುಭವ ಇಲ್ಲ. ನಾನು ನೀವು ಹೇಳಿದ ತಕ್ಷಣ ಎಣಿಸ್ಕೊಂಡೆ ನನಗೆ ಮಾತಾಡ್ಲಿಕ್ಕೆ. ನಾನು 2-3 ನಿಮ್ಮ ಈ ಕಾರ್ಯಕ್ರಮವನ್ನು ಯಾವಾಗಲೂ ನೋಡ್ತಾ ಇರ್ತೇನೆ, ಖುಷಿ ಆಗ್ತದೆ. ಯಾಕಂದ್ರೆ ಒಂದು ಮಹಿಳೆಯರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ನೀವು. ಅವರು ಮಾಡಿದ ಕೆಲಸ ಸಣ್ಣದಿರ್ಲಿ, ನಾವು ಮಾಡಿದ್ದು ದೊಡ್ಡದಿರ್ಲಿ, ಸಾಧನೆ ಅಂತಲ್ಲ, ನಾವು ಮಾಡಿದ್ದು, ನಾವು ಸಮಾಜದಿಂದ ತಗೊಂಡದ್ದು ಜಾಸ್ತಿ ಇರುವಾಗ ನಾವು ಕೊಟ್ಟ ಸ್ವಲ್ಪವನ್ನು ನೀವು ಗುರುತಿಸ್ತಿದ್ದೀರಲ್ಲ, ತುಂಬ ಹೆಮ್ಮೆ ಆಗ್ತದೆ. ಒಂದು ಮಹಿಳೆಗೆ ಒಂದು ಪ್ರೋತ್ಸಾಹ ಕೊಡ್ತಿದ್ರಿ, ಇನ್ನೂ ಜಾಸ್ತಿ ಮಾಡಿ. ಯಾಕಂದ್ರೆ ನಾವೀಗ ಬೇರೆಯವ್ರು ಮಾತಾಡಿದ್ ನೋಡುವಾಗ ಅವರಿಷ್ಟು ಮಾಡಿದ್ದಾರೆ, ನಾನು ಸಹ ಇನ್ನೂ ಸ್ವಲ್ಪ ಸಮಾಜಕ್ಕೆ ಜಾಸ್ತಿ ಮಾಡುವ ಅನ್ನುವ ಒಂದು ಮನಸ್ಸು ಬರುವ ಹಾಗೆ ಕಾರ್ಯಕ್ರಮ ನಡೀತಾ ಇದ್ದೆ. ತುಂಬ ಒಳ್ಳೆ ಕಮೆಂಟ್ ಕೊಟ್ಟಿದ್ದೀರಿ. ಇಲ್ಲ, ನಾನು ನಿಜ ಹೇಳಿದಂದ್ರೆ ನಾನು ಹೇಳಿದಲ್ಲ, ಕೆಲವರು ನನ್ನ ಮಾತಾಡಿದ ನೋಡಿ ನಾನು ಸಹ ಎಣಿಸಿದೆ, ಇವರು ಇಷ್ಟೆಲ್ಲ ಮಾಡಿದ್ದಾನೆ, ಇನ್ನು ನಾನು ಮತ್ತೆ ನನಗೆ ಕಲೀಲಿಕ್ಕೆ ತುಂಬಾ ಇದೆ. ಸಮಾಜದಲ್ಲಿ ಕಲಿತದ್ದು ಕಡಿಮೆ ಇದೆ. ಅದು ಜೀವನ ಅಂದ್ರೆ ಹಾಗೇನೆ, ಜೀವನ ಪೂರ್ತಿ ನಾವು ಕಲಿಯೋದೇ ಆಗ್ತದೆ. ಕೆಲವೊಮ್ಮೆ ತೃಪ್ತಿ ಇದ್ದೆ. ಸಂಧ್ಯಾ ಅವರೇ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಜೀವನಾನುಭವಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಿಮ್ಮೆಲ್ಲ ಕನಸುಗಳು ಕೂಡ ನಿಮ್ಮ ಜೀವನದಲ್ಲಿ ಸಾಕಾರಗೊಳ್ಳಿ ಅಂತ ನಾನು ನಮ್ಮ ತಂಡದ ಪರವಾಗಿ ನಿಮಗೆ ಶುಭ ಹಾರೈಸ್ತಾ ಇದ್ದೇನೆ. ಆಗಲಿ, ನಿಮ್ಮ ಕಾರ್ಯಕ್ರಮ ಮುಂದೇನು ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಮೂಡಿ ಬರಲಿ. ನನ್ನಂತ ಹೆಚ್ಚಿನ ಮಹಿಳೆಯರಿಗೆ ಒಂದು ಅವಕಾಶ ಸಿಕ್ಕಲಿ ಮಾತಾಡಲಿಕ್ಕೆ. ಓಕೆ, ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.